ರೆಸ್ಪಿರೇಷನ್ ಇನ್ ಪ್ಲಾಂಟ್ಸ್ ಚಾಪ್ಟ್ರಿಂದ ಕ್ರೆಬ್ ಸೈಕಲ್ ಬಗ್ಗೆ ಸ್ಟಡಿ ಮಾಡೋಣ. ಸೊ ಕ್ರೆಬ್ ಸೈಕಲ್ ಯಾವ ರೀತಿಯಾಗಿ ATP ಸಿಂಥಸೈಸ್ ಮಾಡುತ್ತೆ ಅನ್ನೋದನ್ನು ಇವತ್ತು ತಿಳ್ಕೊಳ್ಳೋಣ. ನಾನು ಹೇಳೋದನ್ನೆಲ್ಲ ನೀವು ಒಂದು ಬುಕ್ ಮತ್ತು ಪೆನ್ ತೊಗೊಂಡು ನೋಟ್ ಮಾಡ್ಕೊತಾ ಹೋಗಿ. ಹಾಗೆ NCERT ಟೆಕ್ಸ್ಟ್ ಬುಕ್ನ ಚೆನ್ನಾಗಿ ರೆಫರ್ ಮಾಡಿ. ಲಾಸ್ಟ್ ಕ್ಲಾಸಲ್ಲಿ ಅನೆರೋಬಿಕ್ ರೆಸ್ಪಿರೇಷನ್ ಅಂದರೆ ಏನು ಅಂತ ತಿಳ್ಕೊಂಡಿದ್ವಿ. ಇಲ್ಲಿಂದ ಏರೋಬಿಕ್ ರೆಸ್ಪಿರೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ಏರೋಬಿಕ್ ರೆಸ್ಪಿರೇಷನ್ನ ಒಳಗಡೆ ಕ್ರೆಬ್ ಸೈಕಲ್ ಆಗಿರ್ಬೋದು, ಹಾಗೆ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಚೈನ್ ಇದೆಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಸೊ ಇವಾಗ ಫಸ್ಟು ಏರೋಬಿಕ್ ರೆಸ್ಪಿರೇಷನ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. Aerobic respiration process in which complete oxidation of organic substances in the presence of oxygen release carbon dioxide, water and large amount of energy. ಏರೋಬಿಕ್ ರೆಸ್ಪಿರೇಷನ್ ಅಂದರೆ ಇಲ್ಲಿ ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ಗಳು ಕಂಪ್ಲೀಟ್ ಆಗಿ ಆಕ್ಸಿಡೈಸ್ ಆಗುತ್ತೆ. ಸೊ ನಾನು ಇವಾಗಲೇ ಲಾಸ್ಟ್ ಕ್ಲಾಸಲ್ಲೆಲ್ಲ ಹೇಳಿದ್ದೀನಿ ಆಕ್ಸಿಡೈಸೇಷನ್ ಅಂದರೆ ಏನು ಅಂತ. ಸೊ ಕಾರ್ಬನ್ ಕಂಟೈನಿಂಗ್ ಕಾಂಪೌಂಡ್ಸ್, ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ಅಂದರೆ ಆ ಒಂದು ಕಾರ್ಬನ್ ಕಾಂಪೌಂಡ್ಸ್ ಏನಿದೆ ಅದರ ಮಧ್ಯೆ ಇರುವಂತಹ ಬಾಂಡ್ ಎಲ್ಲದೂ ಕೂಡ ಬ್ರೇಕ್ ಡೌನ್ ಆದರೆ ಅದನ್ನು ನಾವು ಕಂಪ್ಲೀಟ್ ಆಕ್ಸಿಡೇಷನ್ ಅಂತ ಹೇಳಿ ಕರಿತೀವಿ. ಸೊ ಕಾರ್ಬನ್ ಚೈನ್ ಹೀಗೆ ಉಳ್ಕೊಬಿಟ್ರೆ ಅದನ್ನು ನಾವು ಪಾರ್ಷಿಯಲ್ ಅಥವಾ ಇನ್ಕಂಪ್ಲೀಟ್ ಆಕ್ಸಿಡೇಷನ್ ಅಂತ ಹೇಳಿ ಕರಿತೀವಿ. ಓಕೆ, ಇನ್ ಕೇಸ್ ಆಫ್ ಏರೋಬಿಕ್ ರೆಸ್ಪಿರೇಷನಲ್ಲಿ ಏನಾಗುತ್ತೆ, ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ಗಳು ಅಂದರೆ ಕಾರ್ಬನ್ ಕಂಟೈನಿಂಗ್ ಕಾಂಪೌಂಡ್ಸ್ಗಳು ಕಂಪ್ಲೀಟ್ ಆಗಿ ಬ್ರೇಕ್ ಡೌನ್ ಆಗುತ್ತೆ. ಓಕೆ, ಕಂಪ್ಲೀಟ್ ಆಗಿ ಆಕ್ಸಿಡೈಸ್ ಆಗುತ್ತೆ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ಸೊ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಅಂದರೆ ಏರೋಬಿಕ್ ರೆಸ್ಪಿರೇಷನ್ ನಡಿಬೇಕು ಅಂದರೆ ಅದಕ್ಕೆ ಆಕ್ಸಿಜನ್ ಇರಬೇಕು. ಓಕೆ, ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಏನಾಗುತ್ತೆ, ಏರೋಬಿಕ್ ರೆಸ್ಪಿರೇಷನ್ ಕ್ಯಾರಿಡ್ ಔಟ್ ಆಗುತ್ತೆ. ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ಗಳು ಬ್ರೇಕ್ ಡೌನ್ ಆಗಿ ಅಥವಾ ಆಕ್ಸಿಡೈಸ್ ಆಗಿ ಕಾರ್ಬನ್ ಡೈಆಕ್ಸೈಡ್, ವಾಟರ್ ಮತ್ತು ಲಾರ್ಜ್ ಅಮೌಂಟ್ ಆಫ್ ಎನರ್ಜಿನ ರಿಲೀಸ್ ಮಾಡುತ್ತೆ. ಏರೋಬಿಕ್ ರೆಸ್ಪಿರೇಷನ್ ಎಲ್ಲಿ ನಡೆಯುತ್ತೆ ಅಂತ ನೋಡೋದಾದರೆ ಮೈಟೋಕಾಂಡ್ರಿಯಾ ಒಳಗಡೆ ಏರೋಬಿಕ್ ರೆಸ್ಪಿರೇಷನ್ ಟೇಕ್ಸ್ ಪ್ಲೇಸ್ ಆಗುತ್ತೆ. ಏರೋಬಿಕ್ ರೆಸ್ಪಿರೇಷನ್ ಸ್ಟಾರ್ಟ್ ಆಗೋದೆ ಪೈರುವೇಟಿಂದ. ಪೈರುವೇಟ್ ಗ್ಲೈಕೋಲಿಸಿಸ್ ಪ್ರೋಸೆಸ್ಸಿಂದ ಫಾರ್ಮೇಷನ್ ಆಗಿರುತ್ತೆ. ನೆಕ್ಸ್ಟು ಏರೋಬಿಕ್ ರೆಸ್ಪಿರೇಷನಲ್ಲಿ ಬ್ರೇಕ್ ಡೌನ್ ಆಗುತ್ತೆ. ಪೈರುವೇಟ್ ಬ್ರೇಕ್ ಡೌನ್ ಆಗಿ ಕಾರ್ಬನ್ ಡೈಆಕ್ಸೈಡ್, ವಾಟರ್ ಮತ್ತು ಎನರ್ಜಿನ ಫಾರ್ಮೇಷನ್ ಮಾಡಿಕೊಡುತ್ತೆ. ಸೆಲ್ನ ಒಳಗಡೆ ಇರೋ ಸೈಟೋಪ್ಲಾಸಮಲ್ಲಿ ಗ್ಲೈಕೋಲಿಸಿಸ್ ಪ್ರೋಸೆಸ್ ನಡೆಯುತ್ತೆ ಅಲ್ವಾ. ಆ ಗ್ಲೈಕೋಲಿಸಿಸ್ ಪ್ರೋಸೆಸ್ಸಿಂದ ಏನು ಪೈರುವೇಟ್ ಫಾರ್ಮೇಷನ್ ಆಗುತ್ತೆ, ಆ ಒಂದು ಪೈರುವೇಟ್ ಪ್ರೋಟೀನ್ನ ಮುಖಾಂತರ ಮೈಟೋಕಾಂಡ್ರಿಯಾಗೆ ಟ್ರಾನ್ಸ್ಪೋರ್ಟ್ ಆಗುತ್ತೆ. ನೆಕ್ಸ್ಟು ಮೈಟೋಕಾಂಡ್ರಿಯಾದಲ್ಲಿ ಪೈರುವೇಟ್ ಬ್ರೇಕ್ ಡೌನ್ ಆಗಿ ಇನ್ ದ ಫಾರ್ಮ್ ಆಫ್ ATP ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ಏರೋಬಿಕ್ ರೆಸ್ಪಿರೇಷನ್ ಎಲ್ಲ ಮೈಟೋಕಾಂಡ್ರಿಯಾದಲ್ಲೇ ನಡೆಯುತ್ತೆ. ಮೈಟೋಕಾಂಡ್ರಿಯಾದಲ್ಲಿ ಮೆಜಾರಿಟಿ ಆಫ್ ದ ATP ಸಿಂಥಸೈಸ್ ಆಗುತ್ತೆ. ಆದ್ರಿಂದಾನೇ ಮೈಟೋಕಾಂಡ್ರಿಯಾನ ಪವರ್ ಹೌಸ್ ಆಫ್ ದ ಸೆಲ್ ಅಂತ ಹೇಳಿ ಕರೀತಾರೆ. ಏರೋಬಿಕ್ ರೆಸ್ಪಿರೇಷನ್ದು ಫಸ್ಟ್ ಪ್ರೋಸೆಸ್ ಅಂದರೆ ಕ್ರೆಬ್ ಸೈಕಲ್, ಇದು ಮೈಟೋಕಾಂಡ್ರಿಯಾದ ಮ್ಯಾಟ್ರಿಕ್ಸ್ನ ಒಳಗಡೆ ನಡೆಯುತ್ತೆ. ಹಾಗೆ ಏರೋಬಿಕ್ ರೆಸ್ಪಿರೇಷನ್ನ ಸೆಕೆಂಡ್ ಪ್ರೋಸೆಸ್ ಅಂದರೆ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಚೈನ್ ಹಾಗೆ ಆಕ್ಸಿಡೇಟಿವ್ ಫಾಸ್ಫೋರಿಲೇಷನ್ ಇದೆಲ್ಲ ಮೈಟೋಕಾಂಡ್ರಿಯಾದ ಇನ್ನರ್ ಮೆಮ್ರಿನಲ್ಲಿ ನಡೆಯುತ್ತೆ. ಕ್ರೆಬ್ ಸೈಕಲ್ಗಿಂತ ಮುಂಚೆ ಲಿಂಕ್ ರಿಯಾಕ್ಷನ್ ನಡೆಯುತ್ತೆ. ಅಂದರೆ ಪೈರುವೇಟ್ ಡೈರೆಕ್ಟ್ ಆಗಿ ಕ್ರೆಬ್ ಸೈಕಲಿಗೆ ಎಂಟರ್ ಆಗೋದಿಲ್ಲ. ಪೈರುವೇಟ್ ಏನಾಗುತ್ತೆ ಅಂತ ಹೇಳಿದರೆ ಫಸ್ಟು ಅಸಿಟೈಲ್ ಕೋ ಎನ್ಸೈಮ್ ಇ ಆಗಿ ಕನ್ವರ್ಟ್ ಆಗುತ್ತೆ. ಅಸಿಟೈಲ್ ಕೋ ಎನ್ಸೈಮ್ ಇ ಕ್ರೆಬ್ ಸೈಕಲಿಗೆ ಎಂಟರ್ ಆಗುತ್ತೆ. ಸೊ ಯಾವ ರೀತಿಯಾಗಿ ಪೈರುವೇಟ್ ಅಸಿಟೈಲ್ ಕೋ ಎನ್ಸೈಮ್ ಇ ಆಗಿ ಕನ್ವರ್ಟ್ ಆಗುತ್ತೆ ಅನ್ನೋದನ್ನು ನೋಡೋಣ. ಪೈರುವೇಟ್ ಏನು ಮಾಡುತ್ತೆ ಅಂದರೆ ಅದರಲ್ಲಿರೋ ಹೈಡ್ರೋಜನ್ಸ್ಗಳನ್ನು NAD+ಗೆ ಡೊನೇಟ್ ಮಾಡುತ್ತೆ. NAD+ ಹೈಡ್ರೋಜನ್ಸ್ಗಳನ್ನು ಅಕ್ಸೆಪ್ಟ್ ಮಾಡಿಕೊಂಡು NADH+H+ ಆಗುತ್ತೆ. ನೆಕ್ಸ್ಟು ಪೈರುವೇಟಲ್ಲಿ 3 ಕಾರ್ಬನ್ ಆಟಮ್ಸ್ಗಳಿದೆ ಅಲ್ವಾ, ಅದರಲ್ಲಿ ಒಂದು ಕಾರ್ಬನ್ ಆಟಮ್ ಏನಾಗುತ್ತೆ ಅಂದರೆ ಡಿಕಾರ್ಬಾಕ್ಸಿಲೇಷನ್ನ ಮುಖಾಂತರ ಆಕ್ಸಿಜನ್ನ ಜೊತೆ ಸೇರಿಕೊಂಡು ಕಾರ್ಬನ್ ಡೈಆಕ್ಸೈಡ್ನ ಫಾರ್ಮೇಷನ್ ಮಾಡಿಕೊಡುತ್ತೆ. ಇನ್ನು ಉಳಿದಿರೋ ಕಾರ್ಬನ್ ಕಾಂಪೌಂಡು ಕೋ ಎನ್ಸೈಮ್ ಎ ಜೊತೆ ಸೇರಿಕೊಂಡು ಅಸಿಟೈಲ್ ಕೋ ಎನ್ಸೈಮ್ ಇನ ಫಾರ್ಮೇಷನ್ ಮಾಡಿಕೊಡುತ್ತೆ. ಇನ್ ದ ಪ್ರೆಸೆನ್ಸ್ ಆಫ್ ಎನ್ಸೈಮ್ ಪೈರುವೇಟ್ ಡಿಹೈಡ್ರೋಜಿನೇಸ್ ಹಾಗೆ Mg2+ ಅಯಾನ್ ಅಥವಾ ಮೆಗ್ನೀಷಿಯಂ ಅಯಾನ್. ಈಗ ಕ್ರೆಬ್ ಸೈಕಲ್ ಬಗ್ಗೆ ಸ್ಟಡಿ ಮಾಡೋಣ. ಹನ್ಸ್ ಅಡಾಲ್ಫ್ ಕ್ರೆಬ್ಸ್ ಅವರು ಕ್ರೆಬ್ ಸೈಕಲ್ನ ಕಂಡುಹಿಡಿದಿರೋದ್ರಿಂದ ಇದಕ್ಕೆ ಕ್ರೆಬ್ ಸೈಕಲ್ ಅಂತ ಹೇಳಿ ಹೆಸರಿಟ್ಟಿದ್ದಾರೆ. ಇದನ್ನು ಟ್ರೈ ಕಾರ್ಬಾಕ್ಸಿಲಿಕ್ ಆಸಿಡ್ ಸೈಕಲ್ ಹಾಗೆ ಸಿಟ್ರಿಕ್ ಆಸಿಡ್ ಸೈಕಲ್ ಅಂತ ಹೇಳಿ ಕೂಡ ಕರೀತಾರೆ. ಕ್ರೆಬ್ ಸೈಕಲಲ್ಲಿ ಫಸ್ಟ್ ಫಾರ್ಮೇಷನ್ ಆಗುವಂಥ ಪ್ರಾಡಕ್ಟ್ ಅಂದರೆ ಅದು ಸಿಟ್ರಿಕ್ ಆಸಿಡ್. ಆದ್ದರಿಂದ ಇದನ್ನು ಸಿಟ್ರಿಕ್ ಆಸಿಡ್ ಸೈಕಲ್ ಅಂತ ಹೇಳಿ ಕರೀತಾರೆ. ಕಂಪ್ಲೀಟ್ ಕ್ರೆಬ್ ಸೈಕಲ್ ಮೈಟೋಕಾಂಡ್ರಿಯಲ್ ಮ್ಯಾಟ್ರಿಕ್ಸ್ ಅಲ್ಲಿ ಟೇಕ್ಸ್ ಪ್ಲೇಸ್ ಆಗುತ್ತೆ. ಫಸ್ಟ್ ಕ್ರೆಬ್ ಸೈಕಲ್ ಅಲ್ಲಿ ಏನಾಗುತ್ತೆ ಅಂದರೆ ಲಿಂಕ್ ರಿಯಾಕ್ಷನ್ನ ಮುಖಾಂತರ 3 ಕಾರ್ಬನ್ ಆಟಮ್ಸ್ ಇರೋ ಪೈರುವೇಟು 2 ಕಾರ್ಬನ್ ಆಟಮ್ಸ್ ಇರೋ ಅಸಿಟೈಲ್ ಕೋ ಎನ್ಸೈಮ್ನ ಫಾರ್ಮೇಷನ್ ಮಾಡಿಕೊಡುತ್ತೆ. ನೆಕ್ಸ್ಟು 2 ಕಾರ್ಬನ್ ಆಟಮ್ಸ್ ಇರೋ ಅಸಿಟೈಲ್ ಕೋ ಎನ್ಸೈಮು 4 ಕಾರ್ಬನ್ ಆಟಮ್ಸ್ ಇರೋ ಆಕ್ಸಾಲೋ ಅಸಿಟಿಕ್ ಆಸಿಡ್ನ ಜೊತೆ ಸೇರಿಕೊಂಡು 6 ಕಾರ್ಬನ್ ಆಟಮ್ಸ್ ಇರೋ ಫಸ್ಟ್ ಪ್ರಾಡಕ್ಟ್ ಸಿಟ್ರಿಕ್ ಆಸಿಡ್ನ ಫಾರ್ಮೇಷನ್ ಮಾಡಿಕೊಡುತ್ತೆ.
ಸೊ ಈ ಒಂದು ಕ್ರೆಬ್ ಸೈಕಲ್ನ ಫ್ಲೋ ಚಾರ್ಟ್ನ ರೀತಿ ನೋಡ್ತಾ ಹೋಗೋಣ. ಸೊ ಆಗ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ನೀವೇನು ಮಾಡಬೇಕಂದ್ರೆ ಟೆಕ್ಸ್ಟ್ ಬುಕ್ನ ಇಟ್ಕೊಂಡು ಟೆಕ್ಸ್ಟ್ ಬುಕ್ನ ಜೊತೆ ಕಂಪೇರ್ ಮಾಡ್ಕೊತಾ ಬನ್ನಿ. ನಾವು ಈಗಾಗಲೇ ನೋಡಿದ ಹಾಗೆ 2 ಕಾರ್ಬನ್ ಆಟಮ್ಸ್ ಇರೋ ಅಸಿಟೈಲ್ ಕೋ ಎನ್ಸೈಮ್ ಏನಾಗುತ್ತೆ ಅಂದರೆ 4 ಕಾರ್ಬನ್ ಆಟಮ್ಸ್ ಇರೋ ಆಕ್ಸಾಲೋ ಅಸಿಟಿಕ್ ಆ್ಯಸಿಡ್ನ ಜೊತೆ ಸೇರಿಕೊಂಡು 6 ಕಾರ್ಬನ್ ಆಟಮ್ಸ್ ಇರೋ ಸಿಟ್ರಿಕ್ ಆ್ಯಸಿಡ್ನ ಫಾರ್ಮೇಷನ್ ಮಾಡಿಕೊಡುತ್ತೆ. ನೆಕ್ಸ್ಟು ಸಿಟ್ರಿಕ್ ಆ್ಯಸಿಡ್ ಏನಾಗುತ್ತೆ ಅಂತ ಹೇಳಿದ್ರೆ ಡಿಕಾರ್ಬಾಕ್ಸಿಲೇಷನ್ನ ಮುಖಾಂತರ ಕಾರ್ಬನ್ ಡೈಆಕ್ಸೈಡ್ನ ಎಲಿಮಿನೇಟ್ ಮಾಡುತ್ತೆ. ಹಾಗೆ ಸಿಟ್ರಿಕ್ ಆ್ಯಸಿಡಲ್ಲಿ ಇರೋ ಹೈಡ್ರೋಜನ್ ಆಟಮ್ಸ್ಗಳನ್ನು NAD+ಗೆ ಡೊನೇಟ್ ಮಾಡುತ್ತೆ. NAD+ ಹೈಡ್ರೋಜನ್ ಆಟಮ್ಸ್ಗಳನ್ನು ಅಕ್ಸೆಪ್ಟ್ ಮಾಡಿಕೊಂಡು NADH+H+ನ ಫಾರ್ಮೇಷನ್ ಮಾಡಿಕೊಡುತ್ತೆ. ಈ ರೀತಿಯಾಗಿ ಸಿಟ್ರಿಕ್ ಆ್ಯಸಿಡ್ 5 ಕಾರ್ಬನ್ ಆಟಮ್ಸ್ ಇರೋ ಆಲ್ಫಾ ಕೀಟೋಗ್ಲುಟರಿಕ್ ಆ್ಯಸಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಕ್ರೆಬ್ ಸೈಕಲ್ನ ಫ್ಲೋ ಚಾರ್ಟ್ನ ಮುಖಾಂತರ ನೋಡ್ತಾ ಹೋಗೋಣ, ಅರ್ಥ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ನಾವು ಈಗಾಗಲೇ ನೋಡಿದ ಹಾಗೆ 2 ಕಾರ್ಬನ್ ಆಟಮ್ಸ್ ಇರೋ ಅಸಿಟೈಲ್ ಕೋ ಎನ್ಸೈಮ್ ಎ, 4 ಕಾರ್ಬನ್ ಆಟಮ್ಸ್ ಇರೋ ಆಕ್ಸಾಲೋ ಅಸಿಟಿಕ್ ಆ್ಯಸಿಡ್ ಹಾಗೆ ವಾಟರ್ ಮಾಲಿಕ್ಯೂಲ್ನ ಜೊತೆ ಸೇರಿ 6 ಕಾರ್ಬನ್ ಆಟಮ್ಸ್ ಇರೋ ಸಿಟ್ರಿಕ್ ಆ್ಯಸಿಡ್ನ ಫಾರ್ಮೇಷನ್ ಮಾಡಿಕೊಡುತ್ತೆ. ಸೊ ಇಲ್ಲಿ ಸಿಟ್ರೇಟ್ ಸಿಂಥಟೇಸ್ ಅನ್ನೋ ಒಂದು ಎನ್ಸೈಮ್ ಇನ್ವಾಲ್ವ್ ಆಗಿರುತ್ತೆ. ಆಕ್ಸಾಲೋ ಅಸಿಟಿಕ್ ಆ್ಯಸಿಡ್ನ ಶಾರ್ಟ್ ಆಗಿ OAA ಅಂತ ಹೇಳಿ ಕೂಡ ಕರಿತೀವಿ. ಈ ಒಂದು ಪ್ರೋಸೆಸ್ಸಲ್ಲಿ ಅಂದರೆ ಫಸ್ಟ್ ಸ್ಟೆಪ್ಪಲ್ಲಿ ಕೋ ಎನ್ಸೈಮ್ ಎ ಏನಿದೆ ಇದು ಪ್ರೋಸೆಸ್ಸಿಂದ ಎಕ್ಸಿಟ್ ಆಗುತ್ತೆ. ನೆಕ್ಸ್ಟು ಸಿಟ್ರಿಕ್ ಆ್ಯಸಿಡ್ ಅಥವಾ ಸಿಟ್ರೇಟ್ ಇನ್ ದ ಪ್ರೆಸೆನ್ಸ್ ಆಫ್ ಐಸೋಮರೇಸ್ ಎನ್ಸೈಮ್ ಐಸೋಸಿಟ್ರೇಟ್ ಆಗಿ ಕನ್ವರ್ಟ್ ಆಗುತ್ತೆ. ಅಂದರೆ ಸಿಟ್ರೇಟ್ ಮತ್ತು ಐಸೋಸಿಟ್ರೇಟ್ದು ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇರುತ್ತೆ. ಸ್ಟ್ರಕ್ಚರಲ್ಲಿ ಏನಾಗುತ್ತೆ ಅಂದರೆ ರೀಅರೇಂಜ್ಮೆಂಟ್ ಆಗುತ್ತೆ. ರೀಅರೇಂಜ್ಮೆಂಟ್ ಆಗಿ ಐಸೋಸಿಟ್ರೇಟ್ನ ಫಾರ್ಮೇಷನ್ ಮಾಡಿಕೊಡುತ್ತೆ. ನೆಕ್ಸ್ಟು 6 ಕಾರ್ಬನ್ ಆಟಮ್ಸ್ ಇರೋ ಐಸೋಸಿಟ್ರೇಟು 5 ಕಾರ್ಬನ್ ಆಟಮ್ಸ್ ಇರೋ ಆಲ್ಫಾ ಕೀಟೋಗ್ಲುಟರಿಕ್ ಆ್ಯಸಿಡ್ನ ಫಾರ್ಮೇಷನ್ ಮಾಡಿಕೊಡುತ್ತೆ. ಆಲ್ಫಾ ಕೀಟೋಗ್ಲುಟರಿಕ್ ಆ್ಯಸಿಡ್ ಯಾವ ರೀತಿಯಾಗಿ ಫಾರ್ಮೇಷನ್ ಆಗುತ್ತೆ ಅನ್ನೋದನ್ನು ನೋಡೋದಾದರೆ ಐಸೋಸಿಟ್ರೇಟ್ ಏನಿದೆ ಇದು ಹೈಡ್ರೋಜನ್ ಆಟಮ್ಸ್ನ NAD+ಗೆ ಡೊನೇಟ್ ಮಾಡುತ್ತೆ. NAD+ ಹೈಡ್ರೋಜನ್ ಆಟಮ್ಸ್ಗಳನ್ನು ಅಕ್ಸೆಪ್ಟ್ ಮಾಡಿಕೊಂಡು NADH2 ಆಗುತ್ತೆ. ಹಾಗೆ ಐಸೋಸಿಟ್ರೇಟ್ ಡಿಕಾರ್ಬಾಕ್ಸಿಲೇಷನ್ನ ಮುಖಾಂತರ ಕಾರ್ಬನ್ ಡೈಆಕ್ಸೈಡ್ನ ಎಲಿಮಿನೇಟ್ ಮಾಡಿ 5 ಕಾರ್ಬನ್ ಆಟಮ್ಸ್ ಇರೋ ಆಲ್ಫಾ ಕೀಟೋಗ್ಲುಟರಿಕ್ ಆ್ಯಸಿಡ್ನ ಫಾರ್ಮೇಷನ್ ಮಾಡಿಕೊಡುತ್ತೆ. ಇಲ್ಲಿ 6 ಕಾರ್ಬನ್ ಆಟಮ್ಸ್ ಇತ್ತು. ಸೊ ಏನಾಗುತ್ತೆ, ಇನ್ ದ ಫಾರ್ಮ್ ಆಫ್ ಕಾರ್ಬನ್ ಡೈಆಕ್ಸೈಡ್ 1 ಕಾರ್ಬನ್ ಆಟಮ್ ಎಲಿಮಿನೇಟ್ ಆಗುತ್ತೆ. ಆಗ 5 ಕಾರ್ಬನ್ ಆಟಮ್ಸ್ ಇರೋ ಆಲ್ಫಾ ಕೀಟೋಗ್ಲುಟರಿಕ್ ಆ್ಯಸಿಡ್ ಫಾರ್ಮೇಷನ್ ಆಗುತ್ತೆ. ನೆಕ್ಸ್ಟು 5 ಕಾರ್ಬನ್ ಆಟಮ್ಸ್ ಇರೋ ಆಲ್ಫಾ ಕೀಟೋಗ್ಲುಟರಿಕ್ ಆ್ಯಸಿಡ್ 4 ಕಾರ್ಬನ್ ಆಟಮ್ಸ್ ಇರೋ ಸುಸಿನೈಲ್ ಕೋ ಎನ್ಸೈಮ್ ಎ ಆಗಿ ಕನ್ವರ್ಟ್ ಆಗುತ್ತೆ. ಸುಸಿನೈಲ್ ಕೋ ಎನ್ಸೈಮ್ ಎ ಹೇಗೆ ಫಾರ್ಮೇಷನ್ ಆಗುತ್ತೆ ಅನ್ನೋದನ್ನು ನೋಡೋದಾದರೆ ಅಗೇನ್ ಈ ಸ್ಟೆಪ್ಪಲ್ಲಿ ಮತ್ತೆ ಡಿಕಾರ್ಬಾಕ್ಸಿಲೇಷನ್ ಆಗುತ್ತೆ. ಅಂದರೆ ಆಲ್ಫಾ ಕೀಟೋಗ್ಲುಟರಿಕ್ ಆ್ಯಸಿಡಿಂದ ಕಾರ್ಬನ್ ಡೈಆಕ್ಸೈಡ್ ಎಲಿಮಿನೇಟ್ ಆಗುತ್ತೆ. ಹಾಗೆ ಕೀಟೋಗ್ಲುಟರಿಕ್ ಆ್ಯಸಿಡ್ ಅದರಲ್ಲಿರೋ ಹೈಡ್ರೋಜನ್ ಆಟಮ್ಸ್ಗಳನ್ನು NAD+ಗೆ ಡೊನೇಟ್ ಮಾಡಿ NADH+H+ನ ಫಾರ್ಮೇಷನ್ ಮಾಡಿಕೊಡುತ್ತೆ. ಈ ಸ್ಟೆಪ್ಪಲ್ಲಿ ಏನಾಗುತ್ತೆ ಅಂದರೆ ಟೆಂಪ್ರವರಿಯಾಗಿ ಕೋ ಎನ್ಸೈಮ್ ಬಂದು ಅಟ್ಯಾಚ್ ಆಗುತ್ತೆ. ಹಾಗೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಈ ಒಂದು ಕೋ ಎನ್ಸೈಮ್ ಎಕ್ಸಿಟ್ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ ಅಂದರೆ ಸುಸಿನೈಲ್ ಕೋ ಎನ್ಸೈಮ್ ಇಂದ ಕೋ ಎನ್ಸೈಮ್ ಎಕ್ಸಿಟ್ ಆಗುತ್ತೆ. ಕೋ ಎನ್ಸೈಮ್ ಎಕ್ಸಿಟ್ ಆಗುವಾಗ ಸಮ್ ಅಮೌಂಟ್ ಆಫ್ ಎನರ್ಜಿನ ರಿಲೀಸ್ ಮಾಡುತ್ತೆ. ಆ ಒಂದು ಎನರ್ಜಿನ ಯೂಸ್ ಮಾಡಿಕೊಂಡು GTP ಆಗಿ ಕನ್ವರ್ಟ್ ಆಗುತ್ತೆ. GTP ಏನು ಮಾಡುತ್ತೆ ಅಂದರೆ ಅದರಲ್ಲಿರೋ ಫಾಸ್ಫೇಟ್ ಗ್ರೂಪ್ನ ADPಗೆ ಡೊನೇಟ್ ಮಾಡುತ್ತೆ. ADP ಫಾಸ್ಫೇಟ್ ಗ್ರೂಪ್ನ ಅಕ್ಸೆಪ್ಟ್ ಮಾಡಿಕೊಂಡು ATPನ ಫಾರ್ಮೇಷನ್ ಮಾಡಿಕೊಡುತ್ತೆ. ಸೊ ಈ ಒಂದು ಸ್ಟೆಪ್ಪಲ್ಲಿ ಸೈಮಲ್ಟೇನಿಯಸ್ ಆಗಿ ATP ಸಿಂಥಸಿಸ್ ಆಗುತ್ತೆ. ಇದರಿಂದ ಕೋ ಎನ್ಸೈಮ್ ಎಕ್ಸಿಟ್ ಆಗಿ ಸಕ್ಸೆನಿಕ್ ಆ್ಯಸಿಡ್ನ ಫಾರ್ಮೇಷನ್ ಮಾಡಿಕೊಡುತ್ತೆ. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಸಕ್ಸೆನಿಕ್ ಆ್ಯಸಿಡ್ FAD+ಗೆ ಹೈಡ್ರೋಜನ್ ಆಟಮ್ನ ಡೊನೇಟ್ ಮಾಡುತ್ತೆ. FAD+ ಹೈಡ್ರೋಜನ್ ಆಟಮ್ನ ಅಕ್ಸೆಪ್ಟ್ ಮಾಡಿಕೊಂಡು FADH2 ಆಗುತ್ತೆ. ಈ ರೀತಿಯಾಗಿ ಸಕ್ಸೆನಿಕ್ ಆ್ಯಸಿಡ್ ಹೈಡ್ರೋಜನ್ ಆಟಮ್ಸ್ನ ಡೊನೇಟ್ ಮಾಡಿ ಮ್ಯಾಲಿಕ್ ಆ್ಯಸಿಡ್ನ ಫಾರ್ಮೇಷನ್ ಮಾಡಿಕೊಡುತ್ತೆ. ನೆಕ್ಸ್ಟು ಮ್ಯಾಲಿಕ್ ಆ್ಯಸಿಡ್ ಅಗೈನ್ ಹೈಡ್ರೋಜನ್ ಆಟಮ್ಸ್ಗಳನ್ನು NAD+ಗೆ ಡೊನೇಟ್ ಮಾಡುತ್ತೆ. NAD+ ಹೈಡ್ರೋಜನ್ ಆಟಮ್ಸ್ಗಳನ್ನು ಅಕ್ಸೆಪ್ಟ್ ಮಾಡಿಕೊಂಡು NADH+H+ನ ಫಾರ್ಮೇಷನ್ ಮಾಡಿಕೊಡುತ್ತೆ. ಈ ರೀತಿಯಾಗಿ ಮ್ಯಾಲಿಕ್ ಆ್ಯಸಿಡ್ 4 ಕಾರ್ಬನ್ ಆಟಮ್ಸ್ ಇರೋ ಆಕ್ಸಾಲೋ ಅಸಿಟಿಕ್ ಆ್ಯಸಿಡ್ನ ಫಾರ್ಮೇಷನ್ ಮಾಡಿಕೊಡುತ್ತೆ. ಈ ಒಂದು ಆಕ್ಸಾಲೋ ಅಸಿಟಿಕ್ ಆ್ಯಸಿಡ್ ಏನಾಗುತ್ತೆ ಅಂದರೆ ಅಗೇನ್ ಕ್ರೆಬ್ ಸೈಕಲಲ್ಲಿ ಇನ್ವಾಲ್ವ್ ಆಗುತ್ತೆ. ಹೀಗೆ ಸೈಕಲ್ ಕಂಟಿನ್ಯೂ ಆಗ್ತಾ ಬರುತ್ತೆ. ನಿಮ್ಮ NCERT ಟೆಕ್ಸ್ಟ್ ಬುಕ್ಕಲ್ಲಿ ಕೆಲವೊಂದು ಸ್ಟೆಪ್ಸ್ಗಳನ್ನು ಕೊಟ್ಟಿಲ್ಲ, ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಮೈಟೋಕಾಂಡ್ರಿಯಲ್ ಮ್ಯಾಟ್ರಿಕ್ಸಲ್ಲಿ ಕ್ರೆಬ್ ಸೈಕಲ್ ನಡೆಯುತ್ತೆ. ಈಗ ಕ್ರೆಬ್ ಸೈಕಲಲ್ಲಿ ಫೈನಲ್ ಆಗಿ ಯಾವ್ಯಾವ ಪ್ರಾಡಕ್ಟ್ಸ್ಗಳು ಫಾರ್ಮೇಷನ್ ಆಗುತ್ತೆ ಅನ್ನೋದನ್ನು ನೋಡೋಣ.
2 ಮಾಲಿಕ್ಯೂಲ್ಸ್ ಆಫ್ ಪೈರುವಿಕ್ ಆಸಿಡ್. ಸೊ ಇಲ್ಲಿ ಮೆನ್ಷನ್ ಮಾಡಿರೋದು 2 ಪೈರುವಿಕ್ ಆಸಿಡಿಂದ ಫಾರ್ಮೇಷನ್ ಆಗುವಂಥ ಒಂದು ಕಾಂಪೌಂಡ್ಸ್. ಓಕೆ, ಸೊ ಒಂದು ಗ್ಲೂಕೋಸ್ ಅಂದರೆ ಗ್ಲೈಕಾಲಿಸಿಸ್ ಪ್ರೋಸೆಸ್ಸಲ್ಲಿ ಒಂದು ಗ್ಲೂಕೋಸಿಂದ 2 ಪೈರುವಿಕ್ ಆಸಿಡ್ಸ್ಗಳು ಫಾರ್ಮೇಷನ್ ಆಗುತ್ತೆ. ನಾವು ಇವಾಗ ಏನು ಕ್ರೆಬ್ ಸೈಕಲ್ನ ನೋಡಿದ್ವಿ ಅದು ಬರೀ ಒಂದೇ ಒಂದು ಪೈರುವಿಕ್ ಆಸಿಡ್ನ ಸೈಕಲ್. ಓಕೆ, ಈ ರೀತಿಯಾಗಿ ಒಂದು ಗ್ಲೂಕೋಸಿಂದ 2 ಪೈರುವಿಕ್ ಆಸಿಡ್ ಪ್ರೊಡ್ಯೂಸ್ ಆಗುತ್ತೆ ಅಲ್ವಾ. ಸೊ 2 ಪೈರುವಿಕ್ ಆಸಿಡ್ ಸೈಕಲ್ಗಳು ನಡೆಯುತ್ತೆ. ಇಲ್ಲಿ 2 ಪೈರುವಿಕ್ ಆಸಿಡಿಂದ ಫಾರ್ಮೇಷನ್ ಆಗೋ ಅಂಥ ಒಂದು ಕಾಂಪೌಂಡ್ಸ್ಗಳನ್ನು ಮೆನ್ಷನ್ ಮಾಡಿದ್ದಾರೆ. ಓಕೆ, ಅಂದರೆ ಒಂದು ಗ್ಲೂಕೋಸಿಂದ ಏನೇನು ಫೈನಲ್ ಪ್ರಾಡಕ್ಟ್ಸ್ಗಳು ಫಾರ್ಮೇಷನ್ ಆಗುತ್ತೆ ಕ್ರೆಬ್ ಸೈಕಲಲ್ಲಿ ಅದಷ್ಟನ್ನು ಮೆನ್ಷನ್ ಮಾಡಿದ್ದಾರೆ. ಸೊ 2 ATP ಪ್ರೊಡ್ಯೂಸ್ ಆಗುತ್ತೆ, ಹಾಗೆ 8 NADH2 ಪ್ರೊಡ್ಯೂಸ್ ಆಗುತ್ತೆ, ಮತ್ತು 2 FADH2ಗಳು ಪ್ರೊಡ್ಯೂಸ್ ಆಗುತ್ತೆ. ಈ ಒಂದು ಸ್ಟೆಪ್ಪಲ್ಲಿ ಸೈಮಲ್ಟೇನಿಯಸ್ ಆಗಿ ATP ಸಿಂಥಸೈಸ್ ಆಗುತ್ತೆ, ಹಾಗೆ ಈ ಸ್ಟೆಪ್ಪಲ್ಲಿ FADH2 ಸಿಂಥಸೈಸ್ ಆಗುತ್ತೆ. 1, 2, 3 ಲಿಂಕ್ ರಿಯಾಕ್ಷನ್ನ ಟೈಮಲ್ಲಿ ಒಂದು NADH ಅಂದರೆ ಪೈರುವೇಟು ಅಸಿಟೈಲ್ ಕೋ ಎನ್ಸೈಮ್ ಆಗಿ ಕನ್ವರ್ಟ್ ಆಗುವಾಗ ಒಂದು NADH, ಟೋಟಲ್ 4 NADH ಸಿಂಥಸೈಸ್ ಆಗುತ್ತೆ. ಸೊ ಒಂದು ಪೈರುವಿಕ್ ಆಸಿಡ್ ಸೈಕಲಿಂದ 2 ಪೈರುವಿಕ್ ಆಸಿಡ್ ಸೈಕಲಿಂದ ಕೌಂಟ್ ತೊಗೊಂಡ್ರೆ ಟೋಟಲ್ 8 NADH ಸಿಂಥಸೈಸ್ ಆಗುತ್ತೆ.